ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾರ್ಗವಿ ನಿರ್ಮಲಾ ಹತ್ರ ಬಂದು 1 ನಿಮಿಷ ಅತ್ತೆ ಅಂತಾಳೆ. ಏನೇ ನಿನ್ನ ಗೋಳು ಅಂತಾರೆ ನಿರ್ಮಲಾ. ಅತ್ತೆ, ಗಾಯತ್ರಿ ದೇವಿ ಏನಾದರೂ ಮನೆಗೆ ಬಂದ್ರಾ ಅಂತಾಳೆ ಭಾರ್ಗವಿ. ಎಷ್ಟೇ ಧೈರ್ಯ ನಿನಗೆ ನನ್ನ ಹತ್ರ ಬಂದು ಅವಳ ಬಗ್ಗೆನೇ ಕೇಳ್ತೀಯಾ ಅಂತಾರೆ ನಿರ್ಮಲಾ. ಅತ್ತೆ, ದಯವಿಟ್ಟು ಹೇಳಿ ಅತ್ತೆ, ಇವತ್ತು ನಿಮ್ಮೆಲ್ಲರಿಗೂ ಒಂದು ಆಶ್ಚರ್ಯವಾಗುವಂಥ ದೊಡ್ಡ ವಿಷಯ ಇದೆ ಅಂತಾಳೆ ಭಾರ್ಗವಿ. ಕೊಟ್ಟಿರೋ ಶಾಕನ್ನೇ ಇನ್ನೂ ತಡ್ಕೊಳ್ಳೋದಕ್ಕಾಗ್ತಿಲ್ಲ, ಇನ್ನೊಂದು ಶಾಕ್ ಕೊಡಬೇಡ ತಾಯಿ. ಬೆನ್ನಿಗೆ ಬಿದ್ದಿರೋ ಬೇತಾಳ ಅವಳು ಎಲ್ಲಿಗೆ ಹೋಗ್ತಾಳೆ? ಆಗಲೇ ರೂಮಿಗೆ ಬಂದು ಕುಕ್ಕರ್ಸಿ ಕೂತ್ಕೊಂಡಿದ್ದಾಳೆ ಅಂತಾರೆ ನಿರ್ಮಲಾ. ಅಂದರೆ ಅವರು ವಾಪಸ್ ಬಂದೇ ಬಿಟ್ಟಿದ್ದಾರಾ ಅಂತಾಳೆ ಭಾರ್ಗವಿ. ಕನ್ನಡದಲ್ಲೇ ಹೇಳಿದೆ ತಾನೇ ಅಂತಾರೆ ನಿರ್ಮಲಾ. ಆಗ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ. ಈಚೆ JP, ಭಾರ್ಗವಿ ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ ಅಂತಾರೆ. ಹೇಳ್ತೀನಿ ಮಾವ, ನಾವು ಇಷ್ಟು ದಿನ ಕಾಯ್ತಾ ಇದ್ದಿದ್ದಂಥ ದಿನ ಬಂದುಬಿಡುತ್ತೆ. ಗಾಯತ್ರಿ ದೇವಿ ಆಟ ಇವತ್ತಿಗೆ ಮುಗ್ದೋಯ್ತು ಅಂತಾಳೆ ಭಾರ್ಗವಿ. ಏನು ಹೇಳ್ತಿದ್ಯಾ ನೀನು? ನಿನಗೇನು ಗೊತ್ತಾಯಿತು? ಏನಾದರೂ ಸಾಕ್ಷಿ ಸಿಗ್ತಾ ಅಂತಾರೆ JP. ಹೇಳ್ತೀನಿ ಮಾವ. ಆಗ ಅದಕ್ಕೂ ಮುಂಚೆ ನಿಮಗೆ ಗಂಗಾ ಬಗ್ಗೆ ಏನಾದರೂ ಗೊತ್ತಾ ಅಂತಾಳೆ ಭಾರ್ಗವಿ. ಗಂಗಾ, ಅದೇ ಚಿಕ್ಕ ಮಕ್ಕಳನ್ನು ಕಿಡ್ನಾಪ್ ಮಾಡಿ ಅವ್ರ ಅಂಗಾಂಗಗಳನ್ನು ಅಕ್ರಮವಾಗಿ ಮಾರಾಟ ಮಾಡ್ತಾಳಲ್ಲ, ಆ ಗಂಗಾ ಬಗ್ಗೆ ಹೇಳ್ತಿದ್ಯಾ ಅಂತಾರೆ JP. ಹೌದು ಅಂತಾಳೆ ಭಾರ್ಗವಿ. ವೆಯ್ಟ್, ನಿಮ್ಮ ಅಪ್ಪ ಸಾಯೋಕ್ಕೂ ಮುಂಚೆ ಕೋರ್ಟಲ್ಲಿ ನನ್ನ ಹತ್ರ ಫೈಟ್ ಮಾಡಿದ್ನಲ್ಲ, ಅದೇ ಕೂಲಿ ಕಾರ್ಮಿಕರ ಮಕ್ಕಳು ಕಿಡ್ನಾಪ್, ಅದೇ ಆ ಗಂಗಾ ಟ್ರಸ್ಟಿಂದ ಯಾರೋ ಒಬ್ಬ ಬಂದು ಕೇಸ್ನ ಫೈಟ್ ಮಾಡಿ ಅಂತ ಹೇಳಿ ನಾನು ಆ ಕೇಸನ್ನು ಸೋತೋದ್ನಲ್ಲ ಅಂತಾರೆ JP. ಹೌದು ಮಾವ, ಅದೇ ಕೇಸು. ನಿಮಗೆ ಗಂಗಾ ಬಗ್ಗೆ ಗೊತ್ತಾ ಅಂತಾಳೆ ಭಾರ್ಗವಿ. ಹೌದು, ನಾನು ಅವಳ ಬಗ್ಗೆ ಕೇಳಿದ್ದೀನಿ ಭಾರ್ಗವಿ. ಅವಳ ಬಗ್ಗೆ ಇಲ್ಲ ಮಾತ್ರ ಅಲ್ಲ, ಶಕ್ತಿ ತೋಟದಲ್ಲಿ ತುಂಬ ಹಿಂದೆ ಒಂದು ಮಗು ಕಿಡ್ನಾಪ್ ಆಗಿತ್ತು. ಆ ಮಗು ತಂದೆ ತಾಯಿ ಕೋರ್ಟಲ್ಲಿ ಮೆಟ್ಲು ಹತ್ತಿದ್ದಾರೆ. ನನ್ನ ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು ಅಂತ ಶಕ್ತಿ ತುಂಬ ಹೆದರ್ಕೊಂಡು ಬಿಟ್ಟಿದ್ದ. ಕಾಣೆಯಾಗಿದ್ದ ಹುಡುಗಿ ತಂದೆ ತಾಯಿ ರವಿ ಹತ್ರ ಕೇಸ್ ಫೈಲ್ ಮಾಡಿದರು. ಗಾಯತ್ರಿ ಕೂಡ ಈ ವಿಷಯದಲ್ಲಿ ರವೀಂದ್ರಂಗೆ ಸಪೋರ್ಟ್ ಮಾಡಿದ್ದು. ಆ್ಯಕ್ಚುಲಿ ನಿಮ್ಮ ಅಪ್ಪಂಗೂ ನನಗೂ ಮನಸ್ತಾಪ ಶುರುವಾಗಿದ್ದೆ ಆ ಕೇಸಿಂದ ಭಾರ್ಗವಿ. ಶಕ್ತಿ ಪಾಟೀಲ್ ಪೊಲಿಟಿಕಲ್ ಕೆರಿಯರ್ ಹಾಳಾಗಬಾರ್ದು ಅಂತ ನಾನೇ ಈ ಕೇಸಲ್ಲಿ ಆಧಾರಗಳು ಕಮ್ಮಿ ಇದೆ ಅಂತ ಕೋರ್ಟಲ್ಲಿ ಕೇಸ್ ಡಿಸ್ಮಿಸ್ ಆಗೋ ಹಾಗೆ ವಾದ ಮಾಡಿದೆ. ಅವತ್ತು ಯಾರೋ ಗಂಗಾ ಅನ್ನೋ ಭೂಗತ ಪಾತಕಿಗೆ ಈ ಕೇಸ್ ಸಂಬಂಧಪಟ್ಟಿದೆ ಅಂತ ಹೇಳಿದ್ದ. ಆಗ ಶಕ್ತಿ ಬಂದು ನನಗೆ ಇದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತ ಡೈವರ್ಟ್ ಮಾಡಿಬಿಟ್ಟಿದ್ದ. ಆಮೇಲೆ ನನ್ನ ಗಾಯತ್ರಿ ಜಗಳ, ಈ ಆಕ್ಸಿಡೆಂಟ್. ಆದರೆ ಇವಾಗ ಯಾಕೆ ಆ ಹೆಂಗಸಿನ ವಿಚಾರ ಅಂತಾರೆ JP. ಆ ಗಂಗಾ ಯಾರು ಅಂತ ನನಗೆ ಗೊತ್ತಾಗಿದೆ ಮಾವ. ಅಲ್ಲ ಭಾರ್ಗವಿಗೆ ಗಾಯತ್ರಿ ಬಗ್ಗೆ ಸಾಕ್ಷಿ ಸಿಕ್ತು ಅಂದ್ಕೊಂಡ್ರೆ, ಈಗ ಇದ್ಯಾವುದೋ ಗಂಗಾ ಬಗ್ಗೆ ಮಾತಾಡ್ತಿದ್ಯಲ್ಲ, ಇದಕ್ಕೂ ಏನು ಸಂಬಂಧ ಅಂತಾರೆ JP. ಸಂಬಂಧ ಇದೆ ಮಾವ. ಗಂಗಾ ಬೇರೆ ಅಲ್ಲ, ಗಾಯತ್ರಿ ದೇವಿ ಬೇರೆ ಅಲ್ಲ, ಇಬ್ಬರೂ ಒಬ್ಬರೇ ಅಂತಾಳೆ ಭಾರ್ಗವಿ. ಅಂದರೆ ಗಾಯತ್ರಿ ಗಂಗಾ ಶಕ್ತಿ. ಓ ಮೈ ಗಾಡ್ ಅಂತಾರೆ JP. ಹೌದು ಮಾವ, ಇಷ್ಟು ದಿನ ನಿಮ್ಮ ಕಣ್ಣಿಗೆ ಮಣ್ಣೆರಚಿ ನಿಮ್ಮ ಬೆನ್ನ ಹಿಂದೆನೇ ನಿಮ್ಮನ್ನು ಟ್ರ್ಯಾಪ್ ಮಾಡಿದ್ದಾರೆ. ಅಣ್ಣ ತಂಗಿ ಇಬ್ಬರು ಸೇರಿನೇ ಈ ದಂಧೆನ ನಡೆಸ್ತಿದ್ದಾರೆ ಅಂತಾಳೆ ಭಾರ್ಗವಿ. ಅವಳು ನನ್ನ ಹಿಂದೆ ಏನೋ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಿತ್ತು. ಎಷ್ಟೋ ಸರ್ತಿ ಅವಳ ನಡವಳಿಕೆ ಬಗ್ಗೆ ನನಗೆ ಅನುಮಾನ ಬರ್ತಿತ್ತು. ಒಂದು ಸರ್ತಿ ಏನೋ ಆಗದೇ ಇರೋ ಹಾಗೆ ಇರ್ತಿದ್ಲು, ಮತ್ತೊಂದು ಸರಿ ಆಗಿರೋದಕ್ಕೆಲ್ಲ ನಾನೇ ಕಾರಣ ಅಂತ ಜಗಳ ಆಡ್ತಿದ್ಲು. ಎಷ್ಟೋ ಸರ್ತಿ ಶಕ್ತಿ ಜೊತೆ ಫೋನಲ್ಲಿ ತುಂಬ ಹೊತ್ತು ಮಾತಾಡ್ತಿದ್ಲು. ನಾನು ಅಣ್ಣ ತಂಗಿ ಬಗ್ಗೆ ಏನೋ ವಿಷಯ ಇರಬೇಕು ಅಂತ ಸುಮ್ಮನೆ ಇರ್ತಿದ್ದೆ. ಆಗಾಗ ಒಬ್ಬೊಬ್ಬಳೇ ಎಲ್ಲೆಲ್ಲೋ ಹೋಗೋಳು, ಕೇಳಿದರೆ ದೇವಸ್ಥಾನಕ್ಕೆ ಹೋಗೋಳು ಅಂತಿದ್ಲು ಅಂತಾರೆ JP. ನೀವು ಬುದ್ಧಿವಂತರು, ಅವರನ್ನು ಅಪಾಯದಿಂದ ಕಾಪಾಡುವಂಥ ಬುದ್ಧಿ ನಿಮಗಿದೆ ಅಂತಲೇ ನಿಮ್ಮ ಹತ್ರ ಸ್ನೇಹ ಅನ್ನೋ ನಾಟಕ ಮಾಡಿದ್ದಾನೆ ಆ ಶಕ್ತಿ ಪ್ರಸಾದ್ ಭೂಪತಿ. ನಿಮ್ಮನ್ನು ಯಾಮರ್ಸಿದ್ದಾನೆ ಅಂತಾಳೆ ಭಾರ್ಗವಿ. ಅಂದರೆ ಶಕ್ತಿಗೆ ಈ ವಿಚಾರ ಎಲ್ಲ ಗೊತ್ತಾ ಅಂತಾರೆ JP. ಗೊತ್ತು, ಅವರಿಬ್ಬರು ಸೇರಿಕೊಂಡೆ ನಿಮ್ಮನ್ನು ಯಾಮರ್ಸಿದ್ದಾರೆ ಅಂತಾಳೆ ಭಾರ್ಗವಿ. ಈಚೆ ರೂಮಲ್ಲಿ ಗಾಯತ್ರಿ ನಾನೇ ಗಂಗಾ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾಯಿತು ಅಂತ ಟೆನ್ಷನಲ್ಲಿರುವಾಗ ಚರಣ್ ಬಂದು ಅವಳ ಭುಜನ ಮುಟ್ತಾನೆ. ಶಾಕ್ನಿಂದ ಗಾಯತ್ರಿ ಚರಣ್ನ ನೋಡ್ತಾರೆ. ಏನಾಯ್ತಮ್ಮ, ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ ಅಂತಾನೆ ಚರಣ್. ಆಗ ಜೋರಾಗಿ ಗಾಯತ್ರಿ ಅಳ್ತಾ, ಕಂದ ಅಂತ ಚರಣ್ ಕೈ ಹಿಡ್ಕೊಂಡು, ಆ ಭಾರ್ಗವಿ ಇದ್ದಾಳಲ್ಲ ಅಂತಾರೆ. ಭಾರ್ಗವಿ ಏನು ಮಾಡಿದ್ಲು? ಧೈರ್ಯವಾಗಿ ಹೇಳಿ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತಾನೆ ಚರಣ್. ಆ ಭಾರ್ಗವಿ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡೋದ್ಲು, ಅವಳು ನನ್ನ ಸಾಯಿಸೋದಕ್ಕೆ ನೋಡಿದ್ಲು ಅಂತ ಹೇಳ್ತಾರೆ ಗಾಯತ್ರಿ. ಭಾರ್ಗವಿ ನಿಮ್ಮನ್ನು ಸಾಯಿಸೋಕೆ ಪ್ರಯತ್ನ ಪಟ್ಲ, ಅದ್ಯಾಕೆ ಹಾಗೆ ಮಾಡ್ತಾರಮ್ಮ ಭಾರ್ಗವಿ. ಆ ಥರದವರಲ್ಲ, ಈ ಮನೆಯಲ್ಲಿ ನಿಮ್ಮ ಪರವಾಗಿ ಯಾರಾದರೂ ಒಬ್ರು ಇದ್ದಾರೆ ಅಂದರೆ ಅದು ಭಾರ್ಗವಿಯವರು ಮಾತ್ರ ಅಂತಾನೆ ಚರಣ್. ಹೀಗೆಲ್ಲ ನೀವು ತುಂಬ ನಂಬ್ತಾ ಇರೋದ್ರಿಂದನೇ ಕಣೋ ಅವಳು ನಿಮ್ಮನ್ನು ಯಾಮರಿಸ್ತಾ ಇರೋದು. ನಂಬಿಸಿ ಬೆನ್ನಿಗೆ ಚೂರಿ ಹಾಕೋಕೆ ಬಂದವಳಿಂದ ತಪ್ಪಿಸ್ಕೊಂಡು ಪ್ರಾಣಭಯದಿಂದ ಓಡಿ ಬಂದಿದ್ದೀನಿ ಕಣೋ. ಮಗ ಆದರೂ ನನ್ನ ಜೊತೆಗೆ ಇದ್ದಾನಂದರೆ ಹೆತ್ತ ತಾಯಿ ಮೇಲೆ ಸಂದೇಹ ಪಡ್ತೀಯಲ್ಲೋ ಅಂತಾರೆ ಗಾಯತ್ರಿ. ಹೀಗೆಲ್ಲ ಮಾತಾಡಬೇಡಿ ಅಮ್ಮ, ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ, ನಂಬೋಕೆ ಕಷ್ಟ ಆಗಿ ಹಾಗಂದೆ ಅಷ್ಟೇ ಅಂತಾನೆ ಚರಣ್. ನನಗೂ ನಂಬೋಕೆ ಕಷ್ಟನೇ ಆಯಿತು, ಆದರೆ ಏನು ಮಾಡೋದು ನೋಡು, ಇದೇ ಸತ್ಯ. ಆ ಭಾರ್ಗವಿ JP ಜೊತೆ ಸೇರಿಕೊಂಡಿದ್ದಾಳೆ. ಅವಳು ನನಗೆ ನ್ಯಾಯ ಕೊಡಿಸೋದಕ್ಕೆ, ಹೊಸ ಜೀವನ ಕಟ್ಕೊಡೋದಕ್ಕೆ ಅವಳು ಬಂದಿದ್ದಾಳೆ ಅಂತ ಅಂದ್ಕೊಂಡೆ ಕಣೋ. ಆದರೆ ಅವಳು ನನ್ನ ಕರ್ಕೊಂಡು ಬಂದಿರೋದೇ ನನ್ನ ಸಾಯಿಸೋಕೆ ಕಣೋ ಅಂತಾರೆ ಗಾಯತ್ರಿ. ಡ್ಯಾಡ್ ಬಗ್ಗೆ ನನಗೆ ಗೊತ್ತಿತ್ತು, ಭಾರ್ಗವಿಯವರು ತಿರುಗಿ ಬೀಳ್ತಾರೆ ಅಂತ ಗೊತ್ತಿರಲಿಲ್ಲ. ನಿಮಗೇನು ತೊಂದರೆ
ಆಗಿಲ್ಲ ಅಲ್ವಾ ಅಮ್ಮ ಅಂತಾನೆ ಚರಣ್. ಆ ದೇವ್ರು ದೊಡ್ಡವನು ಕಣೋ, ನನಗೇನೂ ಆಗಿಲ್ಲ, ಆದರೆ ಮುಂದೇನಾಗುತ್ತೋ ನನಗೆ ಗೊತ್ತಿಲ್ಲ ಕಂದ, ನಿನಗೆ ಕೈ ಮುಗಿತೀನಿ ಕಣೋ, ನೀನೇ ನನ್ನ ಪ್ರಾಣನ ಉಳಿಸ್ಬೇಕು ಅಂತ ಕೈ ಮುಗಿದು ಅಳ್ತಾರೆ ಗಾಯತ್ರಿ. ಯಾಕಮ್ಮ ಕೈ ಎಲ್ಲ ಮುಗಿತೀಯ, ನಿನ್ನ ಜೊತೆ ಯಾರಿಲ್ಲ ಅಂದರೂ ಈ ನಿನ್ನ ಮಗ ನಿನ್ನ ಜೊತೆ ಇರ್ತಾನಮ್ಮ, ನೀವು ಯಾರ ಬಗ್ಗೆನೂ ಭಯಪಡಬೇಡಿ, ನಿಮಗೇನು ತೊಂದರೆ ಆಗದೆ ಇರೋ ಹಾಗೆ ಈ ನಿಮ್ಮ ಮಗ ನಿಮ್ಮನ್ನು ನೋಡ್ಕೋತಾನೆ ಅಂತಾನೆ ಚರಣ್. ಹಾಗಿದ್ರೆ ನನಗೋಸ್ಕರ ಭಾರ್ಗವಿ ವಿರುದ್ಧ ಕಂಪ್ಲೇಂಟ್ ಕೊಡ್ತೀಯಾ ಅಂತಾರೆ ಗಾಯತ್ರಿ. ಈಚೆ ಭಾರ್ಗವಿ JP ಮನೆಯೊಳಗೆ ಬರುವಾಗ ನಿರ್ಮಲಾ ಅರ್ಜುನ್ನ ಕರ್ಕೊಂಡು ಬಂದು, ನೋಡು ಅರ್ಜುನ್, ಮತ್ತೆ JP ತಲೆ ಕೆಡಿಸ್ತಿದ್ದಾಳೆ ಇವಳು. ಅಲ್ಲ, ಇವಳು ಹೀಗೆ ಆಡೋದನ್ನು ನಾವು ಎಷ್ಟು ಸಹಿಸ್ಕೊಬೇಕು ಆಗುತ್ತೆ, ಪ್ಲೀಸ್ ಅರ್ಜುನ್ ದಯವಿಟ್ಟು ಅವಳನ್ನು ಮನೆಯಿಂದ ಆಚೆ ಕಳಿಸು ಅಂತಾರೆ ನಿರ್ಮಲಾ. ಆಗ ಮನೆಯವರೆಲ್ಲ ಹಾಲ್ಗೆ ಬರ್ತಾರೆ. ಯಾಕೆ ಭಾರ್ಗವಿ ಹೀಗೆ ಮಾಡ್ತಿದ್ದೀರಾ, ನನಗೂ ಹೇಳಿದ್ದನ್ನೇ ಹೇಳಿ ಸಾಕಾಗಿದೆ, ಡ್ಯಾಡ್ ಇಂದ ದೂರ ಇರಿ, ಅವರಿಗೆ ತೊಂದರೆ ಕೊಡಬೇಡಿ ಅಂತ ಎಷ್ಟು ಸಲ ಹೇಳಬೇಕು, ನನ್ನ ಮಾತಿಗೆ ಸಾಸಿವೆ ಕಾಳಷ್ಟು ಬೆಲೆನಾದರೂ ಇದೆಯಾ ನಿಮ್ಮ ಮನಸ್ಸಲ್ಲಿ ಅಂತಾನೆ ಅರ್ಜುನ್ 1 ನಿಮಿಷ ನನ್ನ ಮಾತು ಕೇಳು, ಇಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಂಡು ಮಾತಾಡು ಅಂತಾರೆ JP. ನನಗೆ ಗೊತ್ತು ಡ್ಯಾಡ್, ಅಲ್ಲ ಇಷ್ಟೆಲ್ಲ ಆದಮೇಲೆ ಇವರಿಗೆ ಯಾಕೆ ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದೀರಾ, ಅದಕ್ಕೆ ನೋಡಿ ತಲೆ ಮೇಲೆ ಹತ್ತಿ ಕೂತಿರೋದು. ನಂಬೇಡಿ ಡ್ಯಾಡಿ, ಇವರನ್ನು ಮಾತ್ರ ನಂಬೇಡಿ, ಇವರು ನಮ್ಮ ಮನೆ ಮುರಿತಾ ಇರೋದು ಅಂತೂ ಕನ್ಫರ್ಮ್ ಅಂತಾನೆ ಅರ್ಜುನ್ ಅಂತ ಕೂಗ್ತಾರೆ JP. ವಿಷಯ ಬೇರೆ ಇದೆ ಅಂತಾರೆ. ಮಾವ, ವಿಷಯ ಏನೇ ಇದ್ದರೂ ಪರವಾಗಿಲ್ಲ, ಇವತ್ತಾದರೂ ಅರ್ಜುನ್ಗೆ ಮಾತಾಡೋಕೆ ಬಿಡಿ, ಪಾಪ ಅರ್ಜುನ್ ಎಷ್ಟು ಅಂತ ಸಹಿಸ್ಕೊಂಡಿರ್ತಾನೆ, ಇವಳು ಮಾಡೋ ಅವಂತರ 1 2 ಇದು ಹೆಚ್ಚಾಗ್ತಾನೆ ಇದೆ ಅಂತಾಳೆ ಬೃಂದ. ನಾನು ಇಷ್ಟು ದಿನ ಭಾರ್ಗವಿ ಪರ ನಿಂತು ತಪ್ಪು ಮಾಡಿಬಿಟ್ಟೆ, ತಿಳುವಳಿಕೆ ಇರೋಳು ಈ ಮನೆನ ಮಾಡ್ತಾಳೆ ಅಂದ್ಕೊಂಡಿದ್ದೆ, ಆದರೆ ಇವಳ ಹಠದ ಮುಂದೆ ಬೇರೆ ಯಾವ ಜೀವನವೂ ಲೆಕ್ಕಕ್ಕೆ ಇಲ್ಲ. ಇನ್ನು ಸುಮ್ಮನೆ ಇದ್ದರೆ ಪ್ರಯೋಜನ ಇಲ್ಲ JP ಅಂತಾರೆ ಶಕುಂತಲಾ. ನೀವಿಷ್ಟು ಕೆಳಮಟ್ಟಕ್ಕೆ ಇಳಿತೀರಾ ಅಂತ ಅಂದ್ಕೊಂಡಿರಲಿಲ್ಲ ಭಾರ್ಗವಿ, ನೀವು ಮಾಡಿರೋದು ಬರೀ ತಪ್ಪಲ್ಲ, ನಂಬಿಕೆ ದ್ರೋಹ, ಜೀವನ ಕಟ್ಕೊಡೋಕೆ ಅಂತ ಕರ್ಕೊಂಡು ಬಂದು ಈಗ ಜೀವ ತೆಗೆಯೋಕೆ ನೋಡ್ತಿದ್ದೀರಾ. ನಿಮ್ಮ ಮೇಲಿದ್ದ ಪ್ರೀತಿ ಗೌರವ ಎಲ್ಲ ಹೊರಟೋಯ್ತು, ನಿಮ್ಮ ನೋಡೋಕ್ಕೂ ಅಸಹ್ಯ ಆಗ್ತಿದೆ ಅಂತಾನೆ ಚರಣ್. ಆಗ ಬೃಂದ, ಪರವಾಗಿಲ್ವೇ, ನಮ್ಮ ಚರಣ್ ನನ್ನ ಇಷ್ಟಪಡೋದು ಮಾತ್ರ ಅಲ್ಲ, ನಿನ್ನನ್ನು ದ್ವೇಷ ಮಾಡ್ತಾ ಇದ್ದಾನೆ ಭಾರ್ಗವಿ, ಇವನ್ ಮಾತು ಕೇಳಿ ಹಾಲು ಕುಡಿದಷ್ಟು ಸಂತೋಷ ಆಯ್ತಪ್ಪ ಅಂತ ಬೃಂದ ಯೋಚನೆ ಮಾಡ್ತಾಳೆ. ಆಗ ಭಾರ್ಗವಿ ಗಾಯತ್ರಿಗೆ, ಓಹೋ ಇದೆಲ್ಲ ನಿಮ್ಮದೇ ಟ್ರೈನಿಂಗಾ, ತುಂಬಾ ಬುದ್ಧಿವಂತರು ನೀವು, ತಪ್ಪು ಮಾಡಿಬಿಟ್ಟೆ, ಸಮಯಕ್ಕೆ ಸರಿಯಾಗಿ ಬಣ್ಣ ಬದಲಾಯಿಸೋ ಉಸಿರುವಳ್ಳಿ ಅಂತ ಅರ್ಥ ಮಾಡ್ಕೊಳ್ಳುವಷ್ಟರಲ್ಲಿ ತಡ ಮಾಡಿಬಿಟ್ಟೆ ಅಂತಾಳೆ. ಆಗ ಚರಣ್ ಭಾರ್ಗವಿ ಅಂತ ಕೂಗಿ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ, ನಮ್ಮ ಅಮ್ಮನ ಯಾಕೆ ಹೆದರಿಸ್ತಿದ್ದೀರಾ, ನನ್ನ ಜೊತೆ ಮಾತಾಡಿ, ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಮೇಲೇ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ, ಅವರೇ ನಿಮ್ಮನ್ನು ವಿಚಾರಿಸ್ಕೋತಾರೆ ಅಂತಾನೆ ಚರಣ್. ಸಾಕು ಭಾವ, ಇನ್ನು ಒಂದು ಮಾತು ಆಡಬೇಡಿ, ಆಮೇಲೆ ಪ್ರತಿಯೊಂದು ಮಾತಿಗೂ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತಾಳೆ ಭಾರ್ಗವಿ ಇನ್ನೂ ವಿಷಯ ಮುಚ್ಚಿಟ್ಟು ಪ್ರಯೋಜನ ಇಲ್ಲ, ಇವ್ರಿಗೆಲ್ಲ ಅರ್ಥ ಆಗೋ ಹಾಗೆ ಎಲ್ಲ ಬಿಡಿಸಿ ಹೇಳಿಬಿಡು ಅಂತಾರೆ JP. ನಿಮ್ಮೆಲ್ಲರ ಕಣ್ಣಲ್ಲಿ ನಾನು ತಪ್ಪಿತಸ್ಥನೆ, ಈ ಮನೆ ಒಡೆಯೋಕೆ ನೋಡಿದ್ದೀನಿ ಅಂತ ನೀವೆಲ್ಲರೂ ಅಂದ್ಕೊಂಡಿದ್ದೀರಾ, ನಿಮ್ಮದೇನೂ ತಪ್ಪಿಲ್ಲ, ತಪ್ಪೆಲ್ಲ ನಂದೆ, ಬುದ್ಧಿ ಉಪಯೋಗಿಸೋ ಜಾಗದಲ್ಲಿ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಬಿಟ್ಟೆ, ದಡ್ಡಿ ಆಗಿಬಿಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ. ಅಲ್ಲಲ್ಲ, ತಪ್ಪು ಮಾಡೋ ಹಾಗೆ ಪ್ಲ್ಯಾನ್ ಮಾಡಿಬಿಟ್ರು, ಆದರೆ ಪಾಪ ಅವರಿಗೆ ಇನ್ನೂ ಗೊತ್ತಿಲ್ಲ, ನನ್ನನ್ನು ಇನ್ನೂ ದಡ್ಡಿ ಅಂತಲೇ ಅಂದ್ಕೊಂಡಿದ್ದಾರೆ. ನಾನು ಲಾ ಪ್ರಾಕ್ಟೀಸ್ ಬಿಟ್ಟಿರ್ಬೋದು, ಆದರೆ ಹೊರಗಿನ ಜನ ನನ್ನ ಇವಾಗಲೂ ಕರಿತಾ ಇರೋದು ಭಾರ್ಗವಿ LLB ಅಂತಾಳೆ ಭಾರ್ಗವಿ. ಏನು ಹೇಳ್ತಿದ್ದೆ ನೀನು ಅಂತಾನೆ ಚರಣ್. ನಾನೇನೋ ನಿಮ್ಮ ತಾಯಿಗೆ ಬೆದರಿಕೆ ಹಾಕ್ತಿದ್ದೀನಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಆ ತೊಂದರೆ ನೀವು ತಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಪೊಲೀಸರು ಸ್ವಲ್ಪ ಹೊತ್ತಿಗೆ ಇಲ್ಲಿಗೆ ಬರ್ತಾರೆ ಅಂತಾಳೆ ಭಾರ್ಗವಿ. ಏನು ನಮ್ಮ ಮನೆಗೆ ಪೊಲೀಸಾ, ಏನಕ್ಕೆ, ಮತ್ಯಾವ ಹೊಸ ಪ್ರಾಬ್ಲಮ್ ತರೋಕೆ ಹೊರಟಿದ್ದೀರಾ ಅಂತಾನೆ ಅರ್ಜುನ್. ಪಾರ್ಥ, ಒಂದು 5 ನಿಮಿಷ ತಾಳ್ಮೆಯಿಂದ ಇರಿ, ಎಲ್ಲ ನಿಮಗೆ ಅರ್ಥ ಆಗುತ್ತೆ, ನೀವು ಯಾರು ಊಹೆನೇ ಮಾಡೋಕ್ಕಾಗದೇ ಇರುವ ಸತ್ಯ ನಮ್ಗಳ ಮಧ್ಯೆನೇ ಇದೆ ಅಂತ ಗಾಯತ್ರಿನ ನೋಡ್ತಾಳೆ ಭಾರ್ಗವಿ. ನಾಟಕ ಸಾಕು ಭಾರ್ಗವಿ, ಅವ್ರ ಮೇಲೆ ಅಪವಾದ ಹೊರಿಸೋದು, ಅವರಿಗೆ ಅವಮಾನ ಮಾಡೋದು ಇಷ್ಟೇ ಅಲ್ವಾ ನಿಮ್ಮ ಉದ್ದೇಶ ಅಂತಾನೆ ಅರ್ಜುನ್. ಇಲ್ಲ ಪಾರ್ಥ, ಇವತ್ತೆಲ್ಲ ನಾಟಕಕ್ಕೂ ಪರದೆ ಬೀಳುತ್ತೆ, ಕೆಲವರು ಮುಖವಾಡ ಕಳಚುತ್ತೆ ಅಂತಾಳೆ ಭಾರ್ಗವಿ. ಆಗ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ, ಎಲ್ಲರೂ ಡೋರ್ ಕಡೆನೇ ನೋಡ್ತಾರೆ. ಆಗ ಪೊಲೀಸರು ಬರ್ತಾರೆ. ಬನ್ನಿ ಇನ್ಸ್ಪೆಕ್ಟರ್, ನಾವು ನಿಮಗೇನೆ ಕಾಯ್ತಿದ್ವಿ ಅಂತಾಳೆ ಭಾರ್ಗವಿ. ಇನ್ಸ್ಪೆಕ್ಟರ್, ನೀವು ಇಲ್ಯಾಕೆ ಬಂದಿದ್ದೀರಾ ತಿಳ್ಕೊಬಹುದಾ ಅಂತಾನೆ ಅರ್ಜುನ್. ನಾವು ಹುಡುಕ್ತಾ ಇದ್ದಿದ್ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಈ ಮನೇಲೇ ಇದ್ದಾರೆ ಅಂತ ಗೊತ್ತಾಯಿತು, ಅದಕ್ಕೆ ಬಂದ್ವಿ, ಇದು ಅರೆಸ್ಟ್ ವಾರೆಂಟ್ ಅಂತಾರೆ ಇನ್ಸ್ಪೆಕ್ಟರ್ ಯಾರನ್ನು ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಅರ್ಜುನ್ ಕೇಳ್ತಾನೆ. ಗಂಗಾ ಅಂತಾರೆ ಇನ್ಸ್ಪೆಕ್ಟರ್. ಆಗ ಗಾಯತ್ರಿ ಶಾಕ್ನಿಂದ ಹೆದರ್ಕೋತಾರೆ. ಗಂಗಾ ಅಂದರೆ ಮೊನ್ನೆ TV ನ್ಯೂಸಲ್ಲಿ ಬರ್ತಾ ಇದ್ದಿತ್ತಲ್ವಾ, ಅವಳೇ ಅಲ್ವಾ ಅಂತಾರೆ ನಿರ್ಮಲಾ. ಹೌದು, ಅವರನ್ನೇ ಹುಡ್ಕೊಂಡು ಬಂದಿದ್ದೀವಿ ಅಂತಾರೆ ಇನ್ಸ್ಪೆಕ್ಟರ್. ಸರಿ, ಈ ಮನೇಲಿ ಗಂಗಾ ಅನ್ನೋರು ಯಾರೂ ಇಲ್ಲ ಅಂತಾಳೆ ಬೃಂದ. ಗಂಗಾ ಅನ್ನೋರು ಯಾರೂ ಇಲ್ಲ, ಆದರೆ ಆ ಹೆಸರನ್ನು ಮರೆಮಾಚಿ ಬೇರೆ ಹೆಸರು ಇಟ್ಕೊಂಡಿದ್ದಾರಲ್ಲ, ಅವರಿದ್ದಾರೆ ಅಂತಾಳೆ ಭಾರ್ಗವಿ. ಇದೇ ರೀತಿ ನಾನು ಮೋಸ ಹೋಗಿದ್ದು ಅಂತಾರೆ JP. ಮಕ್ಕಳನ್ನು ಅಪಹರಣ ಮಾಡಿ ಅವರ ಅಂಗಾಂಗಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿದ್ದಲ್ಲದೆ ಅವ್ರ ಮೇಲೆ ಇನ್ನೂ ಹಲವಾರು ಕ್ರಿಮಿನಲ್ ಕೇಸ್ಗಳು ಇದ್ದಾವೆ ಅಂತಾರೆ ಇನ್ಸ್ಪೆಕ್ಟರ್.
ಸರ್ ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ, ನಮ್ಮನೇಲಿ ಗಂಗಾ ಅನ್ನೋರು ಯಾರೂ ಇಲ್ಲ ಅಂತಾನೆ ಅರ್ಜುನ್. ಇದು ಲಾಯರ್ JP ಪಾಟೀಲ್ ಮನೆ ತಾನೆ, ಹಾಗಿದ್ರೆ ನಾನು ಸರಿಯಾದ ಜಾಗಕ್ಕೆ ಬಂದಿದ್ದೀನಿ ಅಂತಾರೆ ಇನ್ಸ್ಪೆಕ್ಟರ್. ನಾವು ಇಷ್ಟು ದಿನ ಸುಮ್ಮನೆ ಇದ್ದಿದ್ದು ತಪ್ಪಾಯಿತು, ನೀವು ಗಂಗಾಳನ್ನು ಧಾರಾಳವಾಗಿ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ಬೋದು ಅಂತಾಳೆ ಭಾರ್ಗವಿ. ಏನು ನಿಮಗೆ ಗಂಗಾ ಯಾರು ಅಂತ ಗೊತ್ತಾ ಅಂತಾನೆ ಅರ್ಜುನ್. ಗೊತ್ತು, ಗಂಗಾ ಯಾರು ಅಂತ ಹುಡ್ಕೋ ಕೆಲಸನೇ ನಾನು ಇಷ್ಟು ದಿನ ಮಾಡಿದ್ದು ಅಂತಾಳೆ ಭಾರ್ಗವಿ. ಆಗ ಇನ್ಸ್ಪೆಕ್ಟರ್ ಬೇಡಿನ ತಗೊಂಡು ಗಾಯತ್ರಿ ಹತ್ರ ಬಂದು ನಂತರ JP ಹತ್ರ ಬರ್ತಾರೆ. ಇದೇನಿದು, ಇಲ್ಲಿಗೆ ಯಾಕೆ ಬಂದ್ರಿ ಅಂತಾರೆ JP. ಮಿಸ್ಟರ್ JP ಪಾಟೀಲ್ ಅಲಿಯಾಸ್ ಗಂಗಾ ಅಂತಾರೆ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್ ಏನು ಮಾಡ್ತಿದ್ದೀರಾ, ಇಲ್ಲೇನೋ ಅಪಾರ್ಥ ಆಗಿದೆ ಅಂತಾಳೆ ಭಾರ್ಗವಿ. ನೀವೇ ಸಾಕ್ಷಿ ಕೊಟ್ಟು ನೀವೇ ನಮ್ಮನ್ನು ತಡಿಬೇಡಿ ಅಂತ ಇನ್ಸ್ಪೆಕ್ಟರ್ JP ಕೈಗೆ ಬೇಡಿನ ಹಾಕ್ತಾರೆ. ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.